ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆಯ ಮಧ್ಯೆಯೇ ಮುಂದಿನ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿಬರ್ತಾ ಇದೆ. ಎಷ್ಟೇ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವಾಗ್ತಾ ಇಲ್ಲ. ನೋಡಿ, ಇವತ್ತೇನಾಗಿದೆ ಅಂದರೆ ಗೃಹ ಸಚಿವ ಪರಮೇಶ್ವರ್ ಪರ ಬೆಂಬಲಿಗರು ಘೋಷಣೆಯನ್ನು ಕೂಗಿದ್ದಾರೆ. ಮುಂದಿನ ಸಿಎಂ ಪರಮೇಶ್ವರ್ ಅಂತ ಘೋಷಣೆಯನ್ನು ಕೂಗ್ತಾರೆ ಬೆಂಬಲಿಗರು. ಈ ವೇಳೆ ಸುಮ್ನಿರಪ್ಪ ಅಂತ ಗದರ್ತಾರೆ ಗೃಹ ಸಚಿವ ಪರಮೇಶ್ವರ್. ನೋಡಿ, ಇದು ಸದಾಶಿವನಗರದ ನಿವಾಸದ ಮುಂದೆ ಅವರ ಬೆಂಬಲಿಗರೆಲ್ಲ ಬರ್ತಾರೆ. ಬಂದು ಏನೋ ಒಂದು ಭಾವಚಿತ್ರವನ್ನು ಅವ್ರಿಗೊಂದು ಉಡುಗೊರೆಯಾಗಿ ಕೊಡ್ತಾರೆ. ಆಗ ಕೂಗ್ತಕ್ಕಂಥ ಕೂಗು ಇದು. ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಸಾಹೇಬರಿಗೆ ಜೈ ಅಂತ. ಆಗ ಆಗಿರೋ ಡ್ಯಾಮೇಜ್ ಸಾಕು, ಸುಮ್ನಿರಪ್ಪ ಅಂತ ಒಂಥರ ಗದರ್ಕೋತಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಏನೂ ಕೂಗಬಾರದು ಅಂತ ಅಭಿಯಾನನೇ ನಡೆದಿತ್ತು ತುಮಕೂರಿನಲ್ಲಿ ಪೋಸ್ಟರ್ ಅಭಿಯಾನನೇ ನಡೆದಿತ್ತು, ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಅಂತ. ಇಲ್ಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ ಬೆಂಬಲಿಗರು. ಈ ನಡುವೆ ಸಿಎಂ ಬದಲಾವಣೆಯ ಚರ್ಚೆನೆ ಅನಗತ್ಯ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಆ ವಿಚಾರನೆ ಪ್ರಸ್ತಾಪ ಮಾಡಬೇಡಿ ಅಂತ. ಸಿಎಂ ಬದಲಾವಣೆ ಚರ್ಚೆ ಅನಗತ್ಯ ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವರ ಹೇಳಿಕೆ. ಪದೇ ಪದೇ ಸಿಎಂ ಸ್ಥಾನದ ಬಗ್ಗೆ ಅನಗತ್ಯವಾಗಿ ಚರ್ಚೆ ಆಗ್ತಿದೆ. ಹೇಳಿಕೆ ಕೊಟ್ಟವರ ಬಗ್ಗೆ ಅಧ್ಯಕ್ಷರು ಗಮನ ಹರಿಸ್ತಾರೆ. ಸರ್ಕಾರವನ್ನು ಅಸ್ಥಿರ ಮಾಡೋ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದ್ದಾರೆ. ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ. ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಆಡಳಿತ ಮಾಡಬೇಕು. ರಾಜ್ಯದ ಜನತೆಗೆ ನಾವು ಭರವಸೆಗಳು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು. ಇದು ನಡೀತಾ ಇರುತ್ತೆ, ಇದು ಒಂದು ಕಡೆ ನಡೀತಾ ಇರ್ತದೆ. ಏನು ಭಾರತೀಯ ಜನತಾ ಪಾರ್ಟಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಅನುಷ್ಠಾನ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಏನು ಮಾಡ್ತಾ ಇದ್ದಾರೆ, ಅದನ್ನು ನಾವು ಬದಿಗೊತ್ತಿ ನಾವು ಕೆಲಸ ಮಾಡಬೇಕಾಗ್ತದೆ. ಆದ್ದರಿಂದ ಇದೆಲ್ಲ ಅನಗತ್ಯ ಈ ಸಂದರ್ಭದಲ್ಲಿ ಅಂಥೇಳಿ ನನ್ನ ವೈಯಕ್ತಿಕವಾದಂಥ ಭಾವನೆ. ನಮ್ಮ ಅಧ್ಯಕ್ಷರು ಅದನ್ನ ಬಗ್ಗೆ ಗಮನ ಹರಿಸ್ತಾರೆ. ಅವರು ಅಮೆರಿಕಕ್ಕೆ ಹೋಗಿದ್ದಾರೆ, ಬಂದ ಮೇಲೆ ಅವರು ಗಮನ ಹರಿಸ್ತಾರೆ. ಇದು ಹೇಳ್ದಂಗೆ ಕೆಲವರು ಆಫೀಸ್ ಬೇರರ್ಸು ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ. ಅದೇ ರೀತಿ ಅಧ್ಯಕ್ಷರು ಬಂದ ಮೇಲೆ ಅವ್ರು ಏನು ಕ್ರಮ ತಗೊಳ್ತಾರೋ ತಗೊಳ್ತಾರೆ.